Registration of an account for online train booking ಎಂಬ ಸ್ಪೋಕನ್ ಟ್ಯುಟೋರಿಯಲ್ಗೆ ನಿಮಗೆ ಸ್ವಾಗತ. ಈ ಟ್ಯುಟೋರಿಯಲ್ನಲ್ಲಿ ನಾವು irctc.co.in ನಲ್ಲಿ ಒಂದು ಹೊಸ ಅಕೌಂಟ್ ಅನ್ನು ನೋಂದಾಯಿಸುವುದು ಹೇಗೆ ಎಂಬುದನ್ನು ಕಲಿಯುವೆವು. ನಾವು ಯೂಸರ್ನ ಬಗ್ಗೆ ಮಾಹಿತಿಯನ್ನು ಕೊಡುವುದು, ಅಕೌಂಟ್ ಅನ್ನು ಸಕ್ರಿಯಗೊಳಿಸುವುದು ಮತ್ತು ಪಾಸ್ವರ್ಡ್ ಅನ್ನು ಬದಲಾಯಿಸುವುದು ಇವುಗಳ ಬಗ್ಗೆ ಕಲಿಯುವೆವು. ಯೂಸರ್ನ ಮಾಹಿತಿಯ ಬಗ್ಗೆ ಕೆಲವು ಸಲಹೆಗಳು. ಹೆಸರು 10 ಕ್ಯಾರೆಕ್ಟರ್ಗಳಿಗಿಂತ ಕಡಿಮೆ ಉದ್ದವಿರಬೇಕು. ಇದು ಅಕ್ಷರಗಳು, ಸಂಖ್ಯೆಗಳು ಮತ್ತು ಅಂಡರ್ಸ್ಕೋರ್ ಅನ್ನು ಹೊಂದಿರಬಹುದು. ನಾವು ಪಾಸ್ವರ್ಡ್ ಅನ್ನು ಮರೆತಾಗ ಸೆಕ್ಯೂರಿಟಿ ಕ್ವೆಶ್ಚನ್ ಉಪಯುಕ್ತವಾಗಿದೆ. ಅಕೌಂಟ್ ಅನ್ನು ಸಕ್ರಿಯಗೊಳಿಸಿದ ಮಾಹಿತಿಯು ಇಮೇಲ್ ಮತ್ತು ಮೊಬೈಲ್ಗಳಿಗೆ ಕಳಿಸಲ್ಪಡುತ್ತದೆ. ಇದನ್ನು ಹೇಗೆ ಮಾಡುವುದೆಂದು ನಾವು ಬ್ರೌಸರ್ನಲ್ಲಿ ನೋಡುವೆವು. ನಾನು ಈಗಾಗಲೇ irctc.co.in ವೆಬ್ಸೈಟ್ ಅನ್ನು ಓಪನ್ ಮಾಡಿದ್ದೇನೆ. ಫಾಂಟ್ ಅನ್ನು ದೊಡ್ಡದು ಮಾಡುತ್ತೇನೆ. ಯಾವುದೇ ಟಿಕೆಟ್ ಅನ್ನು ಖರೀದಿಸುವ ಮುನ್ನ ನಾವು ಮಾಡಬೇಕಾದ ಮೊದಲನೆಯ ಕೆಲಸವೆಂದರೆ ಸೈನ್ ಅಪ್ ಮಾಡುವುದು. ಈ ಸೈನ್ ಅಪ್ ಅನ್ನು ನಾನು ಒತ್ತುತ್ತೇನೆ ಮತ್ತು ನಾವು ಈ ಪೇಜ್ಗೆ ಬರುತ್ತೇವೆ. ಇದಕ್ಕೆ ಯೂಸರ್ ನೇಮ್ ಬೇಕು. ನಾನು ಈ ಫಾಂಟ್ ಅನ್ನು ಸ್ವಲ್ಪ ದೊಡ್ಡದು ಮಾಡುತ್ತೇನೆ. kannada.mou ಇದು 10ಕ್ಕಿಂತ ಹೆಚ್ಚು ಕ್ಯಾರೆಕ್ಟರ್ಗಳನ್ನು ತೆಗೆದುಕೊಳ್ಳುವುದಿಲ್ಲ. ಇದು ಮ್ಯಾಕ್ಸಿಮಮ್ 10 ಕ್ಯಾರೆಕ್ಟರ್ಸ್ ಎಂದು ಸಹ ಹೇಳುತ್ತದೆ. ಇದು ಲಭ್ಯವಿದೆಯೋ ಎಂದು ಪರೀಕ್ಷಿಸುತ್ತೇನೆ. The login name field accepts letters, numbers and underscore ಎಂದು ಇದು ಹೇಳುತ್ತದೆ. ಆದರೆ ನಾವು ಒಂದು ಪೂರ್ಣ ವಿರಾಮ ಚಿಹ್ನೆಯನ್ನು ಇಟ್ಟಿದ್ದೇವೆ. ಹೀಗಾಗಿ ನಾನು ಏನು ಮಾಡುತ್ತೇನೆಂದರೆ ನಾನು ಇಲ್ಲಿ ಬಂದು ಒಂದು ಅಂಡರ್ಸ್ಕೋರ್ mou ಅನ್ನು ಟೈಪ್ ಮಾಡುತ್ತೇನೆ. ನಂತರ ಈ ಹೆಸರು ಲಭ್ಯವಿದೆಯೋ ಎಂದು ಪರೀಕ್ಷಿಸುತ್ತೇನೆ. ನನಗೆ ಯೂಸರ್ ನೇಮ್ is available, please go ahead with registration process ಎಂಬ ಮೆಸೇಜ್ ಸಿಗುತ್ತದೆ. ನಾನು ಫಾಂಟ್ ಅನ್ನು ಇನ್ನೂ ದೊಡ್ಡದು ಮಾಡುವೆನು. ಇದರಿಂದ ನೋಡಲು ಹೆಚ್ಚು ಸುಲಭವಾಗುತ್ತದೆ. ಈಗ ನಾವು ಬೇರೆ ಮಾಹಿತಿಯನ್ನು ಸೇರಿಸೋಣ. ಸೆಕ್ಯೂರಿಟಿ ಕ್ವೆಶ್ಚನ್ ಅನ್ನು ನಮೂದಿಸೋಣ. ಒಂದು ವೇಳೆ ನೀವು ಪಾಸ್ವರ್ಡ್ ಅನ್ನು ಮರೆತರೆ ಅದನ್ನು ಮರಳಿ ಪಡೆಯಲು ಇದು ಉಪಯೋಗವಾಗುತ್ತದೆ. ನಾವು ವಾಟ್ ಈಸ್ ಯುವರ್ ಪೆಟ್ಸ್ ನೇಮ್ ಅನ್ನು ಆರಿಸಿಕೊಳ್ಳೋಣ. ನಾನು ಸ್ನೋಯಿ ಎಂದು ಟೈಪ್ ಮಾಡುತ್ತೇನೆ. ಫಸ್ಟ್ ನೇಮ್ ಅನ್ನು ಹೀಗೆ ಟೈಪ್ ಮಾಡಿ, ಕನನ್. ಲಾಸ್ಟ್ ನೇಮ್ ಅನ್ನು ಹೀಗೆ ಟೈಪ್ ಮಾಡಿ, ಮೌದ್ಗಲ್ಯ. ಜೆಂಡರ್ ನಲ್ಲಿ ಮೇಲ್, ಮ್ಯಾರಿಟಲ್ ಸ್ಟೇಟಸ್ ಮ್ಯಾರಿಡ್. ಡೇಟ್ ಆಫ್ ಬರ್ತ್ ಅನ್ನು ನಾನು 20th ಡಿಸೆಂಬರ್ 1960 ಎಂದು ಆರಿಸಿಕೊಳ್ಳುತ್ತೇನೆ. ಆಕ್ಯುಪೇಷನ್ ಗವರ್ನಮೆಂಟ್. ಇಮೇಲ್ ಐಡಿ joker@iitb.ac.in ಎಂದು ಕೊಡುತ್ತೇನೆ. ಇದು your password will be sent to this email ID ಎಂದು ಹೇಳುತ್ತದೆ. ನಾನು ಮೊಬೈಲ್ ನಂಬರ್ ಅನ್ನು 8876543210 ಎಂದು ಕೊಡುತ್ತೇನೆ. ಇದು ಮೊಬೈಲ್ ವೆರಿಫಿಕೇಶನ್ ಕೋಡ್ will be sent to this mobile number ಎಂದು ಹೇಳುತ್ತಿದೆ. ನ್ಯಾಷನಾಲಿಟಿ ಅನ್ನು ಇಂಡಿಯಾ ಎಂದು ಕೊಡುತ್ತೇನೆ. ರೆಸಿಡೆನ್ಷಿಯಲ್ ಅಡ್ರೆಸ್ ಅನ್ನು ಹೀಗೆ ಬರೆಯುತ್ತೇನೆ. 1, ಮೇನ್ ರೋಡ್. ಸಿಟಿಯಲ್ಲಿ ಆಗ್ರಾ ಅನ್ನು ಆಯ್ದುಕೊಳ್ಳುತ್ತೇನೆ. ಸ್ಟೇಟ್ ನಲ್ಲಿ ಉತ್ತರ ಪ್ರದೇಶ ಅನ್ನು ಆಯ್ಕೆ ಮಾಡುತ್ತೇನೆ. ಪಿನ್ ಅಥವಾ ಜಿಪ್ ನಲ್ಲಿ 123456 ಎಂದು ಬರೆಯುತ್ತೇನೆ. ಕಂಟ್ರಿಯನ್ನು ಇಂಡಿಯಾ ಎಂದು ಆಯ್ಕೆ ಮಾಡುತ್ತೇನೆ. ಇದನ್ನು ನೀವು ಸರಿಯಾಗಿ ನಮೂದಿಸಬೇಕು. ನೀವು ಟಿಕೆಟ್ ಗಳನ್ನು ಪಡೆಯಲು ಈ ಅಡ್ರೆಸ್ ಅನ್ನು ಬಳಸಬಹುದು. ನಾನು ಫೋನ್ ನಂಬರ್ ಅನ್ನು 011 ಎಂದು ಬರೆಯುತ್ತೇನೆ. ನಾನು ಇದನ್ನು 12345678 ಎಂದು ಬರೆದಿದ್ದೇನೆ. ಒಂದು ವೇಳೆ ನನಗೆ ಬೇರೊಂದು ಆಫೀಸ್ ಅಡ್ರೆಸ್ ಕೊಡಬೇಕಾಗಿದ್ದರೆ ನೋ ಅನ್ನು ಒತ್ತಿ ನಾನು ಅದನ್ನು ಮಾಡಬಹುದು. ಈ ಸಂದರ್ಭದಲ್ಲಿ ನಾನು ವಿವರಗಳನ್ನು ತುಂಬಬೇಕಾಗುವುದು. ನನಗೆ ಈ ವಿವರಗಳನ್ನು ಕೊಡಬೇಕಾಗಿಲ್ಲ. ನಾನು ಎಸ್ ಅನ್ನು ಒತ್ತಿ ಆಫೀಸ್ ಅಡ್ರೆಸ್ ಅನ್ನು ಕ್ಲೋಸ್ ಮಾಡುವೆನು. ನಾವು ಕೆಳಗೆ ಹೋಗೋಣ. ನಾನು ಹೆಚ್ಚು ಇಮೇಲ್ಗಳನ್ನು ಪಡೆಯಬೇಕಾಗಿದೆಯೋ ಹೇಗೆ ಎಂಬುದನ್ನು ಇದಕ್ಕೆ ತಿಳಿದುಕೊಳ್ಳಬೇಕಾಗಿದೆ. ನಾವು ಇದನ್ನು ಸ್ವಲ್ಪ ಚಿಕ್ಕದು ಮಾಡೋಣ.
ನಾನು ನೋ ಎಂದು ಹೇಳುವೆನು. ನನಗೆ ಯಾವ ಇಮೇಲ್ಗಳನ್ನು ಪಡೆಯುವುದು ಬೇಕಾಗಿಲ್ಲ. ಈಗ ನಾನು ವೆರಿಫಿಕೇಶನ್ ಕೋಡ್ ಅನ್ನು ನಮೂದಿಸಬೇಕು. T37861W. ಇದನ್ನು ಸಬ್ಮಿಟ್ ಮಾಡುತ್ತೇನೆ. ನಾನು ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಅನ್ನು ತೆಗೆದುಕೊಳ್ಳುತ್ತೇನೆ. ಇಲ್ಲಿ ನಮಗೆ ಅದು ಬೇಕು. ಇದು ಇಮೇಲ್ ಐಡಿ ಜೋಕರ್ ಮತ್ತು ಮೊಬೈಲ್ ನಂಬರ್ ನಾನು ಮೊದಲು ಕೊಟ್ಟಿರುವ will be validated. Press OK to continue or cancel to update ಎಂದು ಹೇಳುತ್ತದೆ. ನಾನು OK ಎನ್ನುತ್ತೇನೆ. ಆಮೇಲೆ ಇದು Please indicate your acceptance of the terms and conditions button at the bottom of the page ಎಂದು ಹೇಳುತ್ತದೆ. ಆದ್ದರಿಂದ ನಾನು ಸ್ಕ್ರೋಲ್ ಡೌನ್ ಮಾಡುತ್ತೇನೆ. ನಾನು ಇದನ್ನು ಚಿಕ್ಕದು ಮಾಡುತ್ತೇನೆ. ಹೀಗಾಗಿ ಇದು ಹೇಗೆ ಕಾಣುತ್ತದೆ ಎಂದು ನೀವು ನೋಡುವಿರಿ. ಸರಿ, ನಿಮಗೆ ಬೇಕಾದರೆ ಇವುಗಳಲ್ಲಿ ಪ್ರತಿಯೊಂದನ್ನು ಕ್ಲಿಕ್ ಮಾಡಿ ಇವುಗಳನ್ನು ನಿಜವಾಗಿಯೂ ನೀವು ನೋಡಬಹುದು. ನಾವು ಇದನ್ನು ಒಪ್ಪಿಕೊಳ್ಳೋಣ. ಇದನ್ನು ಒಪ್ಪಿಕೊಳ್ಳುತ್ತೇನೆ. ಸರಿ, ನಾನು ರೆಕಾರ್ಡಿಂಗ್ ಅನ್ನು ಮತ್ತೆ ಮುಂದುವರಿಸುತ್ತೇನೆ. ನಾನು ನಿಜವಾಗಿಯೂ ಅದನ್ನು ನಿಲ್ಲಿಸಿದ್ದೆ ಏಕೆಂದರೆ ಕೆಲವು ಸಲ ಐಆರ್ಸಿಟಿಸಿ ನಿಧಾನವಾಗಿರುತ್ತದೆ. ಇದು ಸ್ವಲ್ಪ ಸಮಯವನ್ನು ತೆಗೆದುಕೊಂಡಿತು. ನಂತರ ನನಗೆ ಥ್ಯಾಂಕ್ ಯು ಹ್ಯಾವ್ ಬೀನ್ ಸಕ್ಸೆಸ್ಫುಲಿ ರಿಜಿಸ್ಟರ್ಡ್ ಎಂಬ ಒಂದು ಮೆಸೇಜ್ ಸಿಗುತ್ತದೆ. ನಾನು ಇದನ್ನು ದೊಡ್ಡದನ್ನಾಗಿಸುತ್ತೇನೆ. ಇದು your user ID, password and activation link has been sent to your registered email ID and mobile verification code has been sent to the registered mobile number. Please use the activation link and mobile verification code to activate your account ಎಂದು ಹೇಳುತ್ತದೆ. ನಾನು ಈಗ ಸ್ಲೈಡ್ಗೆ ಹಿಂದಿರುಗಿದ್ದೇನೆ. ನಾವು ಅಕೌಂಟ್ ಅನ್ನು ಸಕ್ರಿಯಗೊಳಿಸುವ ಬಗ್ಗೆ ತಿಳಿದುಕೊಳ್ಳೋಣ. ಐಆರ್ಸಿಟಿಸಿಯಿಂದ ಒಂದು ಇಮೇಲ್ ಅನ್ನು ಪಡೆಯಲಾಗುವುದು. ಇಮೇಲ್ನಲ್ಲಿ ಕೊಟ್ಟಿರುವ ಲಿಂಕ್ನ ಮೇಲೆ ಕ್ಲಿಕ್ ಮಾಡಿ ಅಥವಾ ಬ್ರೌಸರ್ನಲ್ಲಿ ಈ ಲಿಂಕ್ ಅನ್ನು ಕಾಪಿ ಪೇಸ್ಟ್ ಮಾಡಿ. ಇದು ಒಂದು ವೆಬ್ ಪೇಜ್ ಅನ್ನು ತೆರೆಯುತ್ತದೆ. ಮೊಬೈಲ್ಗೆ ಕಳಿಸಲಾದ ಕೋಡ್ ಅನ್ನು ಎಂಟರ್ ಮಾಡಿ. ಇದು ಅಕೌಂಟ್ ಅನ್ನು ಸಕ್ರಿಯಗೊಳಿಸುತ್ತದೆ. ನಾವು ಇದನ್ನು ವೆಬ್ ಬ್ರೌಸರ್ನ ಮೇಲೆ ಮಾಡೋಣ. ಸರಿ, ಅದು ಹೇಳಿದಂತೆ ನಾನು ಮಾಡುತ್ತೇನೆ. ಮೊದಲು ನಾನು ನನ್ನ ಇಮೇಲ್ ಅಡ್ರೆಸ್ಸಿಗೆ ಹೋಗುವೆನು. ನನಗೆ ಈ ಕೆಳಗಿನ ಮೇಲ್ ಸಿಗುತ್ತದೆ. ನನ್ನ ಯೂಸರ್ ಐಡಿಯನ್ನು ಇಲ್ಲಿ ಕೊಡಲಾಗಿದೆ Kannan_MOU. ಪಾಸ್ವರ್ಡ್ ಅನ್ನು ಇಲ್ಲಿ ಕೊಡಲಾಗಿದೆ. ನಂತರ ಅಕೌಂಟ್ ಅನ್ನು ಸಕ್ರಿಯಗೊಳಿಸಲು ನಾನು ಇಲ್ಲಿ ಕ್ಲಿಕ್ ಮಾಡಬೇಕೆಂದು ಇದು ಹೇಳುತ್ತದೆ. ಇಲ್ಲಿ ಕ್ಲಿಕ್ ಮಾಡುತ್ತೇನೆ. ಇದು ನನ್ನನ್ನು ಮರಳಿ ವೆಬ್ಸೈಟ್ಗೆ ಕರೆದೊಯ್ಯುತ್ತದೆ. ಸರಿ, ನನಗೆ ಈ ಮೆಸೇಜ್ ಸಿಗುತ್ತದೆ. ಆದ್ದರಿಂದ ನಾನು ನನ್ನ ಮೊಬೈಲ್ ನಂಬರಿಗೆ ಬಂದಿರುವ ಕೋಡ್ ಅನ್ನು ಎಂಟರ್ ಮಾಡುತ್ತೇನೆ. ಆರು ಕ್ಯಾರೆಕ್ಟರ್ಗಳ ಸ್ಟ್ರಿಂಗ್. ನಾನು ಇದನ್ನು ಸಬ್ಮಿಟ್ ಮಾಡುತ್ತೇನೆ. ಸೆಕ್ಯುರಿಟಿ ಕಾರಣಗಳಿಗಾಗಿ ಲಾಗಿನ್ ಮಾಡಿದ ನಂತರ ನಾನು ಪಾಸ್ವರ್ಡ್ ಅನ್ನು ಬದಲಾಯಿಸಬೇಕು ಎಂದು ಇದು ಹೇಳುತ್ತದೆ. ಈಗ ನನ್ನ ಟಿಕೆಟ್ ಅನ್ನು ಕಾಯ್ದಿರಿಸಲು ನಾನು ಸಿದ್ಧನಾಗಿದ್ದೇನೆ. ನಾನು ಮಾಡುವ ಮೊದಲ ಕೆಲಸ ಸೈನ್ ಔಟ್ ಆಗಿದೆ. ನಾನು ಟೈಪ್ ಮಾಡುವುದು ಸ್ವಲ್ಪ ನಿಧಾನವಾಯಿತು. ಈ ಸೆಷನ್ನ ಅವಧಿ ಮುಗಿದಿದೆ ಎಂದು ಇದು ಹೇಳುತ್ತಿದೆ. ನೀವು ಐಆರ್ಸಿಟಿಸಿ ಬಳಸಿದಾಗ, ವಿಶೇಷತಃ ನೀವು ಮಾಹಿತಿಯನ್ನು ತುಂಬುವಾಗ ನಿಧಾನಿಸಿದರೆ ಈ ಮೆಸೇಜ್ ಬರುತ್ತಾ ಇರುತ್ತದೆ. ಪರವಾಗಿಲ್ಲ, ನೀವು ಕೇವಲ ಇನ್ನೊಮ್ಮೆ ಲಾಗಿನ್ ಮಾಡಿ ಪ್ರಯತ್ನಿಸಬೇಕು. ಮತ್ತೊಮ್ಮೆ ನಾನು ನನ್ನ ಅಕೌಂಟ್ನಲ್ಲಿ ಲಾಗಿನ್ ಮಾಡುತ್ತೇನೆ. ಈಗ ನಾನು ಪಾಸ್ವರ್ಡ್ ಅನ್ನು ಹೇಗೆ ಬದಲಾಯಿಸುವುದು ಎಂಬುದನ್ನು ತಿಳಿದುಕೊಳ್ಳೋಣ. ನಾವು irctc.co.in ಗೆ ಹೋಗೋಣ. ಸಕ್ರಿಯಗೊಳಿಸಿದ ಅಕೌಂಟ್ನಲ್ಲಿ ಲಾಗಿನ್ ಮಾಡೋಣ. ಇದಕ್ಕಾಗಿ ಇಮೇಲ್ ಮೂಲಕ ಕಳಿಸಲಾದ ಪಾಸ್ವರ್ಡ್ ಅನ್ನು ಬಳಸಿ. ಯೂಸರ್ ಪ್ರೊಫೈಲ್ಗೆ ಮತ್ತು ಚೇಂಜ್ ಪಾಸ್ವರ್ಡ್ ಲಿಂಕ್ಗೆ ಹೋಗಿ. ಹಳೆಯ ಪಾಸ್ವರ್ಡ್ ಅನ್ನು ಎಂಟರ್ ಮಾಡಿ. ಹೊಸ ಪಾಸ್ವರ್ಡ್ ಅನ್ನು 2 ಸಲ ಟೈಪ್ ಮಾಡಿ. ಈಗ ನಾವು ಇದನ್ನು ವೆಬ್ ಬ್ರೌಸರ್ನಲ್ಲಿ ಮಾಡೋಣ. ಯೂಸರ್ ನೇಮ್ ಅನ್ನು ನಾನು ಹೀಗೆ ಟೈಪ್ ಮಾಡುವೆನು Kannan_MOU. ಪಾಸ್ವರ್ಡ್ ನನ್ನ ಇಮೇಲ್ ಅಡ್ರೆಸ್ಸಿಗೆ ಕಳಿಸಲಾದ ಪಾಸ್ವರ್ಡ್. ನಾನು ಇದನ್ನು ಮೊದಲನೆಯ ಸಲ ಮಾಡುತ್ತಿದ್ದೇನೆ KGM838. ಇಲ್ಲಿ ಲಾಗಿನ್ ಮಾಡಿ. ನಾನು ಪಾಸ್ವರ್ಡ್ ಅನ್ನು ಬದಲಾಯಿಸಬೇಕಾಗುವುದು. ಇಮೇಲ್ ಮೂಲಕ ಕಳಿಸಲಾದ ಪಾಸ್ವರ್ಡ್ ಅನ್ನು ಬದಲಾಯಿಸಬೇಕು ಎಂಬುದನ್ನು ನೆನಪಿಸಿಕೊಳ್ಳಿ. ನಾನು ಇದನ್ನು ಹೀಗೆ ಮಾಡುವೆನು
ಯೂಸರ್ ಪ್ರೊಫೈಲ್ಗೆ ಹೋಗುತ್ತೇನೆ. ಚೇಂಜ್ ಪಾಸ್ವರ್ಡ್. ಓಲ್ಡ್ ಪಾಸ್ವರ್ಡ್. ಸರಿ, ಇದನ್ನು ನಾನು ಸಬ್ಮಿಟ್ ಮಾಡುತ್ತೇನೆ. ಈಗ ಪಾಸ್ವರ್ಡ್ ಅನ್ನು ಬದಲಾಯಿಸಲಾಗಿದೆ ಎಂದು ನನಗೆ ಮೆಸೇಜ್ ಸಿಗುತ್ತದೆ. ಸರಿ, ನಾನು ಈಗ ಸ್ಲೈಡ್ಗೆ ಹಿಂದಿರುಗಿದ್ದೇನೆ. ನಿಮ್ಮ ಅಕೌಂಟ್ ಅನ್ನು ಉಪಯೋಗಿಸಲು ಸಲಹೆಗಳು. ನಿಮ್ಮ ಪಾಸ್ವರ್ಡ್ ಅನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳಬೇಡಿ. ನೀವು ಟಿಕೆಟ್ ಅನ್ನು ಖರೀದಿಸಿದಾಗ ಅದರ ವಿವರಗಳನ್ನು ನಿಮ್ಮ ಇಮೇಲ್ ಪಡೆಯುವುದು. ನಿಮ್ಮ ಇಮೇಲ್ ಅಕೌಂಟ್ನ ಪಾಸ್ವರ್ಡ್ ಅನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳಬೇಡಿ. ಮೇಲಿಂದ ಮೇಲೆ ನಿಮ್ಮ ಪಾಸ್ವರ್ಡ್ಗಳನ್ನು ಬದಲಾಯಿಸಿ. ಮುಂದಿನ ಟ್ಯುಟೋರಿಯಲ್ನಲ್ಲಿ ಟಿಕೆಟ್ ಅನ್ನು ಹೇಗೆ ಖರೀದಿಸುವುದು ಎಂಬುದರ ಬಗ್ಗೆ ನಾವು ಚರ್ಚಿಸುವೆವು. ಈಗ ಇಲ್ಲಿ ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ. ಈ ಕೆಳಗಿನ ಲಿಂಕಿನಲ್ಲಿ ಲಭ್ಯವಿರುವ ವಿಡಿಯೋವನ್ನು ವೀಕ್ಷಿಸಿ. ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪದ ಸಾರಾಂಶವಾಗಿದೆ. ನಿಮಗೆ ಒಳ್ಳೆಯ ಬ್ಯಾಂಡ್ವಿಡ್ತ್ ಸಿಗದಿದ್ದರೆ ನೀವು ಇದನ್ನು ಡೌನ್ಲೋಡ್ ಮಾಡಿ ನೋಡಬಹುದು. ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪದ ತಂಡವು ಸ್ಪೋಕನ್ ಟ್ಯುಟೋರಿಯಲ್ಗಳನ್ನು ಬಳಸಿ ಕಾರ್ಯಶಾಲೆಗಳನ್ನು ನಡೆಸುತ್ತದೆ. ಆನ್ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರಮಾಣಪತ್ರವನ್ನು ಕೊಡುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ಲಿಂಕಿಗೆ ಬರೆಯಿರಿ. contact@spoken-tutorial.org. ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಟಾಕ್ ಟು ಟೀಚರ್ ಪ್ರಕಲ್ಪದ ಒಂದು ಭಾಗವಾಗಿದೆ. ಇದು ಐಸಿಟಿ ಎಂಎಚಆರ್ಡಿ ಮೂಲಕ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಭಾರತ ಸರ್ಕಾರದ ಆಧಾರವನ್ನು ಪಡೆದಿದೆ. ಈ ಮಿಷನ್‌ನ ಬಗ್ಗೆ ಹೆಚ್ಚಿನ ಮಾಹಿತಿಯು ಈ ಕೆಳಗಿನ ಲಿಂಕಿನಲ್ಲಿ ಲಭ್ಯವಿರುತ್ತದೆ. ಇದರೊಂದಿಗೆ ನಾವು ಈ ಟ್ಯುಟೋರಿಯಲ್ನ ಕೊನೆಗೆ ಬಂದಿದ್ದೇವೆ. ಐಐಟಿ ಬಾಂಬೆಯಿಂದ ಸ್ಕ್ರಿಪ್ಟ್ ಅನುವಾದಕಿ ಸಂಧ್ಯಾ ಪುಣೇಕರ್ ಹಾಗೂ ಪ್ರವಾಚಕಿ ಗ್ಲೋರಿಯಾ. ಧನ್ಯವಾದಗಳು.